Namaste. Subject Mathematics textbooks for class 9th. NCERT syllabus. Chapter number 2 Polynomials. Article number 2.5 Algebraic Identities. Exercise 2.4 Problem number 3 Factorize the following using appropriate identities. First subquestion 9x square plus 6xy plus y square. Second subquestion 4y square minus 4y plus 1. Third subquestion x square minus y square divided by 100. So third main alli first one. So that is 9x square plus 6xy plus y square. So ಇದು ಅಬ್ಸರ್ವ್ ಮಾಡಿ ಗೊತ್ತಾಗೋಗ್ಬಿಡುತ್ತೆ ಏನಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಐಡೆಂಟಿಟಿ ಯೂಸ್ ಮಾಡಿರೋದು ಅಂತ. ಓಕೆ, ಹಾಗಾದರೆ ಇಲ್ಲಿ ಏನು ತೊಗೊಳ್ಬೇಕು? 3x ಹೋಲ್ ಸ್ಕ್ವೇರ್ ಪ್ಲಸ್ 2 ಅಂತ ಹಾಕಿದರೆ ಇಲ್ಲಿ 3x ಇದೆಯಲ್ಲ, 3x ನೆಕ್ಸ್ಟು ಇಲ್ಲಿ y ಇದೆ. ಓಕೆ, ಸೊ 2 3s 6 xy ಅಂತ ಆಯಿತು ಪ್ಲಸ್ y ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು 3x ಪ್ಲಸ್ y ಹೋಲ್ ಸ್ಕ್ವೇರ್ ಈಕ್ವಲ್ ಟು 3x ಪ್ಲಸ್ y into 3x plus y is the answer. Okay, next second subquestion 4y square minus 4y plus 1. ಸೊ ಇದನ್ನು ಅಸಂಪ್ಷನ್ ಮಾಡ್ಕೊಳ್ಳೋಣ ಸೊಲ್ಯೂಷನಲ್ಲಿ. ಓಕೆ, ಇದು ಡೈರೆಕ್ಟ್ ಸೊಲ್ಯೂಷನ್ಗೆ ಹೋಗಿದ್ದು. ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 4y ಸ್ಕ್ವಯರ್ ಮೈನಸ್ 4y ಪ್ಲಸ್ 1. ಸೊ ಇದಕ್ಕೆ ಯಾವ ಐಡೆಂಟಿಟಿ ಯೂಸ್ ಮಾಡೋದು ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಯಾಕಂದರೆ ಇಲ್ಲಿ ಮೈನಸ್ ಇದೆ ಅಲ್ಲ ಅದಕ್ಕೆ, ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್, ದಿಸ್ ಐಡೆಂಟಿಟಿ. ಓಕೆ, ಅಲ್ಲಿಗೆ ಈಕ್ವಲ್ ಟು 2y ಹೋಲ್ ಸ್ಕ್ವೇರ್ ಇಸ್ 4y ಸ್ಕ್ವೇರ್ ಮೈನಸ್ 2 ಇಂಟು ಹಿಯರ್ ಎಷ್ಟಿದೆ 2y ಇಂಟು ದಿಸ್ 1 plus 1 square is 1 whole square. ಓಕೆ, ಅಲ್ಲಿಗೆ ಇದನ್ನು ನಾವು 2y minus 1 whole square that is equal to 2y minus 1 into 2y minus 1. ಸೊ ಹೀಗೆ ಬರಿಬೋದು ಯಾವುದನ್ನು 4x square minus 4y plus 1. ಸೊ that is equal to p of x. ಅದಾಯ್ತಲ್ಲ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ third subquestion x square minus y square divided by 100. ಸೊ ಇದಕ್ಕೆ ಯಾವ ಐಡೆಂಟಿಟಿ ಅಂತ ಹೇಳಿದ್ರೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈ ಐಡೆಂಟಿಟಿ. ಸೊ ದಿಸ್ ಈಸ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ, ದಿಸ್ ಐಡೆಂಟಿಟಿ, ಯೂಸ್ ದಟ್ ಐಡೆಂಟಿಟಿ. ಸೊ ಲೆಟ್ ಅಂದರೆ ಸೊಲ್ಯೂಷನಲ್ಲಿ ಗೊತ್ತಾಯ್ತಲ್ಲ, ಆನ್ಸರಲ್ಲಿ ಏನು ಮಾಡಬೇಕು, ಇದನ್ನು ಪಿ ಆಫ್ ಎಕ್ಸ್ ಅಂತ ಕಾಲ್ ಮಾಡೋಣ. ಸೊ ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 100. ಸೊ ದಟ್ ಈಸ್ ಈಕ್ವಲ್ ಟು ಇದು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 10 ಸ್ಕ್ವೇರ್ ಇಸ್ 100 ಆಗುತ್ತೆ, 10 ಇಂಟು ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 10. ಓಕೆ, so this is the answer. So first one ಗೆ this identity, first one a plus b ಅಂದ್ರೆ x plus y whole square equal to x square plus 2xy plus y square identity. second one ಗೆ this identity ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ, ಇಲ್ಲಿ all are positive, here 1 is negative. ಅದಾಯ್ತಲ್ಲ, ಸೊ ಮಿಡ್ ಟರ್ಮ್ ಈಸ್ ನೆಗೆಟಿವ್, ಅದಕ್ಕೆ ಹೀಗೆ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಸಬ್ಕ್ವಶನಲ್ಲಿ ಎರಡು ಸೈಡು ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ದಿಸ್ ವೈ ಸ್ಕ್ವೇರ್ ಅಂತ ಇದೆ, ಅದನ್ನು ಟೇಕ್ ದಿಸ್ ಐಡೆಂಟಿಟಿ. ಗೊತ್ತಾಯ್ತಲ್ಲ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ.
ಸೊ ಈ ಕ್ವಶನಿಗೆ ಈ ಆನ್ಸರ್, ಈ ಕ್ವಶನಿಗೆ ಈ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.